ಶಕುನ ಮತ್ತು ಅಪಶಕುನಗಳ ಹಾದಿಯಲ್ಲಿ. ಇವತ್ತು ಜ್ಯೋತಿಗೆ ಅದೆಂತಹ ಅವಸರ ಇತ್ತು ಎಂದರೆ, ಬೆಕ್ಕು ಅಡ್ಡ ಹೋದದ್ದು ನೋಡಿ ಅಪಶಕುನವಾಯಿತು, 5 ನಿಮಿಷ ಕೂತು ಹೋಗಮ್ಮ ಎಂದು ಅಜ್ಜಿ ಹೇಳಿದ ಮಾತನ್ನು ಪೂರ್ತಿ ಕೇಳಿಸಿಕೊಳ್ಳುವಷ್ಟು ವ್ಯವಧಾನವೂ ಇಲ್ಲದಂತೆ ಜ್ಯೋತಿ, ಅಜ್ಜಿ ಪ್ಲೀಸ್ ಏನೂ ಹೇಳ್ಬೇಡಿ, ಇವೆಲ್ಲ ಈಗಲೂ ನಂಬ್ತಿರಲ್ಲ ನೀವು, ಶುದ್ಧ ನಾನ್ಸೆನ್ಸ್ ನಂಬಿಕೆ ಇವು. ಈಗೇನು ಬೆಕ್ಕು ಅಡ್ಡ ಹೋದ್ರೆ ನಾನು ಹೋಗ್ಬಾರ್ದಾ? ಹೋದ್ರೆ ಸತ್ತೋಗ್ತೀನಾ? ಆಯ್ತು ನೋಡೇ ಬಿಡೋಣ ಇವತ್ತು ಅದೇನಾಗತ್ತೆ ಅಂತ, ಆಯ್ತಾ ಅಜ್ಜಿ ಎಂದು ಜ್ಯೋತಿ ಅಜ್ಜಿಗೆ ಪ್ರಶ್ನಿಸಿದಾಗ, ಅಲ್ಲಿಯೇ ಇದ್ದ ಜ್ಯೋತಿಯ ತಾಯಿ ಸ್ವರೂಪ ಅವರು ಮಗಳಿಗೆ ಗದರಿಯೇ ಬಿಟ್ಟರು. ಜ್ಯೋತಿ, ಅತಿ ಆಯ್ತು ನಿಂದು, 2 ಅಕ್ಷರ ಕಲಿತಿದ್ದೀನಿ ಅಂತ ಹಳೆ ಆಚಾರ ವಿಚಾರಗಳನ್ನೆಲ್ಲ ನಾನ್ಸೆನ್ಸ್ ಅನ್ನುವಷ್ಟು ದುರಹಂಕಾರ ಬಂತ ನಿನಗೆ? ಓದಿದ ತಕ್ಷಣ ಅಕ್ಷರಸ್ಥೆ ಆಗಲ್ಲ ಕಣೆ, ಅತ್ತೆ ಅನುಭವಕ್ಕೆ ಎದುರು ಹೇಳುವಷ್ಟು ಬೆಳೆದ್ಯಾ? ನಮ್ಮ ಆಚಾರ ವಿಚಾರಗಳೆಲ್ಲ ನಿನಗೆ ನಾನ್ಸೆನ್ಸ್ ಪದ್ಧತಿಗಳ? ಸರಿ, ಹಾಗಾದ್ರೆ ನಾಳೆ ದಿನ ಶಮಂತ್ಗೆ ನೀನೇ ತಾಳಿ ಕಟ್ಟಿಬಿಡು, ಸಂಪ್ರದಾಯಗಳೆಲ್ಲ ನಾನ್ಸೆನ್ಸ್ ಅಲ್ವಾ ನಿನಗೆ? ತುಂಬಾ ಕೋಪದಲ್ಲಿಯೇ ಮಾತನಾಡಿದ್ದರು ಜ್ಯೋತಿಯ ತಾಯಿ ಸ್ವರೂಪ. ಓಯ್, ಏನಮ್ಮ ನೀನು? ಮೊದಲೇ ಲೇಟ್ ಆಗಿದೆ, ಶಮಂತ್ ಬೇರೆ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡೋಕ್ಕೆ ಲೇಟ್ ಆಗ್ತಿದೆ, ಬೇಗ ಬಾ ಅಂತ ತಲೆ ತಿಂತಿದ್ದಾನೆ, ಈಗಿವೆಲ್ಲ ಬೇಕಾ? ಓಕೆ ಸಾರಿ ಅಜ್ಜಿ, ನೀವು ಹೇಳಿದ್ದಕ್ಕಿಂತ ಜಾಸ್ತಿ ಹೊತ್ತೇ ನಿಲ್ಸಿಬಿಟ್ರಿ ನನ್ನ, ಈಗ್ಲಾದ್ರೂ ಹೋಗ್ಲಾ? ಹೋಗ್ತೀನಿ, ಬಾಯ್. ಹೂ, ಮತ್ತೆ ಅಪಶಕುನ ಅಲ್ವೇ ಜ್ಯೋತಿ? ಲಗ್ನ ಪತ್ರ ನೋಡೋಕೆ ಹೋಗ್ತಿದೀಯಾ? ಶುಭ ಕಾರ್ಯಕ್ಕೆ ಹೋಗುವಾಗ ಯಾರಾದ್ರೂ ಹೋಗ್ತೀನಿ ಅಂತಾರ? ಹೋಗ್ಬರ್ತೀನಿ ಅನ್ಬೇಕು ತಾಯಿ ಎಂದು ಅಜ್ಜಿ ಮತ್ತೆ ಶುರು ಮಾಡುವಷ್ಟರಲ್ಲಿ ಜ್ಯೋತಿಯ ಗಾಡಿ 3 ಮನೆಗಳನ್ನು ದಾಟಿ ಮರೆಯಾಗಿತ್ತು. ಜ್ಯೋತಿ ದೂರದಿಂದಲೇ ಮರದ ಬಳಿ ಶಮಂತ್ ನಿಂತಿದ್ದನ್ನು ನೋಡಿದವಳೆ ಅವನ ಬಳಿ ಹೋದಳು. ಸಾರಿ ಶಮಂತ್, ನಮ್ಮ ಅಜ್ಜಿ ಅಮ್ಮನ ಕತೆ ಗೊತ್ತಲ್ವಾ ನಿನಗೆ? ಶಕುನ ಅಪಶಕುನ ಅಂತೇನೇನೋ ಹೇಳ್ತಾ ತಲೆ ತಿಂದ್ರು, ಅವರನ್ನ ಸಮಾಧಾನ ಮಾಡಿ ಬರೋದ್ರೊಳಗೆ ಲೇಟ್ ಆಯ್ತು. ಸರಿ ನಡಿ, ಬೇಗ ಹೋಗೋಣ. ನಿನಗೆ ನಾನು 10 ಗಂಟೆಗೆ ತಾನೇ ಬರೋಕೆ ಹೇಳಿದ್ದು, ಈಗ ರಾಹುಕಾಲ ಅಂತೆ, ಈಗ ಹೋಗ್ಬೇಡಿ ಅಂತ ಅಮ್ಮ ಫೋನ್ ಮಾಡಿದ್ರು, ಸೊ ಬೇಡ ಅಷ್ಟೇ. ಕಮಾನ್ ಶಮಂತ್, ಬಿ ಪ್ರಾಕ್ಟಿಕಲ್. ದಿನ ಕೆಲಸಕ್ಕೆ ಹೋಗೋರು ಈ ರಾಹುಕಾಲ ಗುಳಿಕ ಕಾಲ ಅಂತ ನೋಡ್ಕೊಂಡು ಹೋಗ್ತಾರಾ? ನಿಮ್ಮ ಅಮ್ಮ ಬಿಡು, ಅವರಂತೂ ಹಳಬರು, ನಿನಗೇನೋ ಆಗಿದೆ, ಇವೆಲ್ಲ ನೀನ್ಯಾಕೆ ನಂಬ್ತೀಯ? ಅದೇನಾಗುತ್ತೋ ಆಗ್ಲಿ, ನೋಡೇ ಬಿಡೋಣ. ನಡಿ ಇವಾಗ್ಲೇ ಶಾಪ್ ಕಡೆ ಬಿಡು ಗಾಡಿ. ಪ್ಲೀಸ್ ಜೋ, ಲೆಟ್ ಮಿ ಟಾಕ್. ಅಮ್ಮ ಇವನ್ನೆಲ್ಲ ತುಂಬಾ ಪಾಲಿಸ್ತಾರೆ, ಇದರಲ್ಲಿ ವಾದ ಮಾಡಬೇಡ. ಶಮಂತ್, ನೀನು ಸೈನ್ಸ್ ಓದಿನೂ ಹೀಗೆಲ್ಲ ಮಾತಾಡ್ತಿದ್ದೀಯಲ್ಲ, ಐ ಕಾಂಟ್ ಬಿಲೀವ್ ದಿಸ್. ಅದೆಲ್ಲ ಬೇಡ, ನಂಗಿವತ್ತು ಉತ್ತರ ಸಿಗ್ಬೇಕು ಅಷ್ಟೇ. ರಾಹುಕಾಲನಾ? ಬೆಕ್ಕು ಅಡ್ಡ ಹೋಗಿದ್ದ, ಹೋಗ್ತೀನಿ ಅಂತ ಹೇಳಿ ಬಂದಿದ್ದ, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ನೋಡ್ಬೇಕು, ನಡಿ. ಶಮಂತ್ ಮುಂದೇನು ಮಾತನಾಡದೆ ಕಾರ್ ಸ್ಟಾರ್ಟ್ ಮಾಡಿ ಯೂ ಟರ್ನ್ ಮಾಡಿಕೊಳ್ಳುತ್ತಿದ್ದಂತೆ ಹಿಂದಿನಿಂದ ಬಂದ ಲಾರಿಯೊಂದು ಕಾರಿಗೆ ಡಿಕ್ಕಿ ಹೊಡೆದಿದ್ದೇ ತಡ. ಶಮಂತ್ ಜ್ಯೋತಿ ಕೂತಿದ್ದ ಕಾರು 2 ಸಲ ಪಲ್ಟಿ ಆಯ್ತು. ಜ್ಯೋತಿ ಹೇಗೋ ಎದ್ದು ಸವಾರಿಸಿಕೊಂಡು ನೋಡಿದರೆ ಶಮಂತ್ ಪೂರ್ತಿ ರಕ್ತದ ಮಡುವಲ್ಲಿ ಬಿದ್ದಿದ್ದ. ಜೋರಾಗಿ ಕಿರಿಚಿಕೊಂಡಳು ಜ್ಯೋತಿ, ಅಮ್ಮ ಎಂದು. ಏನಾಯ್ತೆ ಜ್ಯೋತಿ, ಯಾಕಮ್ಮ ಹೀಗೆ ಕೂಗಿಕೊಂಡೆ? ಏನಾದ್ರೂ ಕೆಟ್ಟ ಕನಸು ಬಿತ್ತಾ? ಟೈಮ್ ನೋಡು, 9 ಗಂಟೆ. ಶಮಂತ್ ವೆಡ್ಡಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡೋಕೆ ಬಾ ಅಂದಿದ್ನಲ್ಲ 10 ಗಂಟೆಗೆ. ಏಳು ಬೇಗ, ಸ್ನಾನ ಮಾಡು, ತಿಂಡಿ ರೆಡಿ ಇದೆ, ತಿಂದು ಹೋಗಿ ಬಾ. ಸ್ವರೂಪ ಮಗಳ ತಲೆಯನ್ನು ನೆವರಿಸಿ ಹಣೆಗೊಂದು ಮುತ್ತು ಕೊಟ್ಟು ಹೋದರು. ಜ್ಯೋತಿಗೆ ಇಷ್ಟೊತ್ತು ನಡೆದಿದ್ದು ಒಂದು ಕನಸೆಂದು ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ತುಂಬಾ ಭಯಗೊಂಡಿದ್ದಳು. ಶಮಂತ್ಗೆ ಫೋನ್ ಮಾಡಿ ಮಾತನಾಡಿದ ಮೇಲೆ ಸ್ವಲ್ಪ ಸಮಾಧಾನಗೊಳ್ಳುತ್ತಾಳೆ. 10 ಗಂಟೆಗೆ ಬಾ ಜ್ಯೋತಿ, ಇಲ್ಲ ಅಂದ್ರೆ ಆಮೇಲೆ ರಾಹುಕಾಲ ಸ್ಟಾರ್ಟ್ ಆಗತ್ತೆ ಅಂತ ಅಮ್ಮ ಹೇಳ್ತಿದ್ದಾರೆ ಎಂದಾಗ ಜ್ಯೋತಿ ಸುಮ್ಮನಾಗಿ ಬರ್ತೀನಿ ಎಂದಷ್ಟೇ ಹೇಳಿ ತಯಾರಾದಳು. ಜ್ಯೋತಿ ಹೊರಡುತ್ತಿದ್ದಂತೆ ಬೆಕ್ಕೊಂದು ಅಡ್ಡ ಬರುತ್ತಲೇ ಅಪಶಕುನವಾಯಿತು. 5 ನಿಮಿಷ ಕೂತು ಹೋಗಮ್ಮ ಎಂದು ಅಜ್ಜಿ ಹೇಳಿದ ತಕ್ಷಣ ಗರಬಡಿದಂತಾಗಿ ಮತ್ತೊಂದು ಮಾತಾಡದೆ ತನ್ನೆಲ್ಲ ವಾದಗಳಿಗೆ ಮೌನಾವೃತ ಕಲಿಸಿ ಸುಮ್ಮನೆ ಕೂತು ಎದ್ದು ಹೊರಟಳು ಜ್ಯೋತಿ. ಹಿರಿಯರ ನಂಬಿಕೆಗೆ ಅವರದ್ದೇ ಆದ ನಿಲುವುಗಳಿರುತ್ತವೆ.
ಎಲ್ಲದಕ್ಕೂ ಉತ್ತರ ಹುಡುಕುವ ತವಕದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಜೀವನದಲ್ಲಿ ಬರಮಾಡಿಕೊಳ್ಳಬೇಡಿ ಎಂದು ಹೇಳುತ್ತಾ ನನ್ನ ಈ ಕಥೆಯನ್ನು ಮುಗಿಸುತ್ತೇನೆ. ಈ ಸ್ಟೋರಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲ್. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೇನೆ. ಧನ್ಯವಾದಗಳು.